CET ಪರೀಕ್ಷೆಯ ಒಂದು ಫಲಿತಾಂಶವನ್ನು ಎದುರು ನೋಡುತ್ತಿದ್ದಂಥ ವಿದ್ಯಾರ್ಥಿಗಳಿಗೆ ಕೊನೆಗೂ ಒಂದು ಶುಭ ಸುದ್ದಿ ದೊರಕಿದೆ. ನೋಡಿ, ನಾಳೆ ಜೂನ್ 6ರಂದು ಅಂದರೆ ಶನಿವಾರ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಲಿದೆ ಅಂತ ಟ್ವಿಟರ್ನಲ್ಲಿ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರೂ ಆದ KEA ಸಹ ಅಧ್ಯಕ್ಷ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅಂದು ಮಧ್ಯಾಹ್ನ 12 ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿ ಫಲಿತಾಂಶದ ವಿವರಗಳನ್ನು ಪ್ರಕಟಿಸಲಿದ್ದಾರೆ. ಅಂದರೆ ಏನೇನು ರ್ಯಾಂಕ್ ಬಂದಿದೆ, ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ, ಏನಿದ್ದಾರೆ ಅಂತೆಲ್ಲ ಒಂದು ವಿವರವನ್ನು ಪ್ರಕಟಿಸಲಿದ್ದಾರೆ. ಎಲ್ಲ ಒಂದು ಬ್ರ್ಯಾಂಚ್ಗಳ ಸಾರ್ವಜನಿಕರು ಮಧ್ಯಾಹ್ನ 2 ಗಂಟೆ ನಂತರ ಈ ಕೆಳಗಿನ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ ಫಲಿತಾಂಶ ಪಡೆಯಬಹುದು. ನೋಡಿ, ಫಲಿತಾಂಶಕ್ಕಾಗಿ ಇಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಅಂತ ಈ KEA ಆನ್ಲೈನ್ ಕರ್ನಾಟಕ .gov.in UGCET ಮತ್ತು KEA ಆನ್ಲೈನ್ ಕರ್ನಾಟಕ .gov.in UGCET ಈ ರೀತಿ CET ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ KEA ಈ ರೀತಿ ಒಂದು ಲಿಂಕ್ಗಳ ಮೇಲೆ ನೀವು ಕ್ಲಿಕ್ ಮಾಡಿ ಫಲಿತಾಂಶವನ್ನು ಪಡೆಯಬಹುದು. ನಿಮ್ಮ ಏನು ಒಂದು UGCET ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ, ಅದನ್ನು ಹಾಕಿ ನೀವು ಫಲಿತಾಂಶವನ್ನು ಪಡೆಯಬಹುದು. ನಾಳೆ ಮಧ್ಯಾಹ್ನ 2 ಗಂಟೆಯ ನಂತರ ಫಲಿತಾಂಶ ಪ್ರಕಟವಾಗಲಿದೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ.